ಪ್ರಸ್ತುತ ಇಡೀ ದೇಶದಲ್ಲಿ ಪುರುಷರಲ್ಲಿ ಪ್ರಾಸ್ಟೇಟ್ ಮತ್ತು ಕಿಡ್ನಿ ಸಮಸ್ಯೆ ಹೆಚ್ಚುತ್ತಿದ್ದು, ನಿರ್ಲಕ್ಷ್ಯ ವಹಿಸದೆ ಆರಂಭದಲ್ಲೇ ಚಿಕಿತ್ಸೆ ಪಡೆದರೆ ಸುಲಭವಾಗಿ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಎಂದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ತಜ್ಞರು ಸಲಹೆ ನೀಡಿದ್ದಾರೆ. ಸ್ವಾಸ್ಥ್ಯ ಜೀವನ, ಸರಳ ವ್ಯಾಯಾಮ ಮತ್ತು ನಿಯಮಿತ ಆಹಾರ ಕ್ರಮದಿಂದ ಕಿಡ್ನಿ ಸಮಸ್ಯೆಯಿಂದ ದೂರವಾಗಬಹುದು ಎಂದು ವೈದ್ಯರು ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಹೇಳಿದರು. ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಪುರುಷರು ಪ್ರಾಸ್ಟೇಟ್ ಗ್ರಂಥಿ ಊತ, ಪ್ರಾಸ್ಟೇಟ್ ಕ್ಯಾನ್ಸರ್, ಬಿಪಿಗೆ ಸಂಬಂಧಿಸಿದ ಕಿಡ್ನಿ ಹಾನಿ ಮತ್ತು ದೀರ್ಘಕಾಲದ ಕಿಡ್ನಿ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ದೇಶದಲ್ಲಿ 10% 13% ವಯಸ್ಕರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು, ಸಮಸ್ಯೆ ತೀವ್ರವಾಗುವ ಮುಂಚೆಯೇ ಎಚ್ಚರಿಕೆ ಅಗತ್ಯ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಕೆಪಿ ತಿಮ್ಮಯ್ಯ ಮಾತನಾಡಿ, 50 ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಊತದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ಪದೇ ಪದೇ ಮೂತ್ರ ವಿಸರ್ಜನೆ, ರಾತ್ರಿ ಹೆಚ್ಚು ಬಾರಿ ಬಾತ್ರೂಮ್ಗೆ ಹೋಗುವುದು ಇದೆಲ್ಲ ಈ ವಯಸ್ಸಿನಲ್ಲಿ ಸಾಮಾನ್ಯ ಎಂದುಕೊಳ್ಳುವವರು ಇದ್ದಾರೆ. ಈ ನಿರ್ಲಕ್ಷ್ಯದಿಂದಾಗಿ ಕಾಯಿಲೆ ಪತ್ತೆ ಮಾಡುವುದು ತಡವಾಗುತ್ತದೆ ಎಂದು ಡಾಕ್ಟರ್ ತಿಮ್ಮಯ್ಯ ಹೇಳಿದರು. 45 ವರ್ಷ ಮೇಲ್ಪಟ್ಟವರು ಮತ್ತು ಕುಟುಂಬದಲ್ಲಿ ಇಂತಹ ಕಾಯಿಲೆಯ ಹಿನ್ನೆಲೆ ಇರುವವರು ತಪ್ಪದೇ PSA ಪರೀಕ್ಷೆ ಮತ್ತು ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕಿಡ್ನಿ ಸಮಸ್ಯೆಯನ್ನು ಆರಂಭದಲ್ಲೇ ಪತ್ತೆ ಹಚ್ಚಿದರೆ ಗುಣಪಡಿಸುವುದು ಸುಲಭ ಎಂದರು. ಪ್ರಾಸ್ಟೇಟ್ ಅಂದ್ರೆ ಒಂದು ಯೂಶಲಿ ರಿಪ್ರೊಡಕ್ಟಿವ್ ಬ್ಲಾಡರ್ ಜಸ್ಟ್ ಬ್ಲಾಡರ್ ಕೆಳಗಡೆ ಇರುತ್ತೆ ಅಂಡ್ ಯೂಶಲಿ ಯೂರಿನ್ ವಿಲ್ ಗೋ ಟು ದ ಪ್ರಾಸ್ಟೇಟ್. ಸೊ ಈ ಪ್ರಾಸ್ಟೇಟ್ ಪ್ರಾಬ್ಲಮ್ ಅಲ್ಲಿ ಯೂಶಲಿ 2 ಟೈಪ್ಸ್ ಬರುತ್ತೆ. ಒಂದು ಎನ್ಲಾರ್ಜ್ಮೆಂಟ್ ಬರೋದು, ಎನ್ಲಾರ್ಜ್ಮೆಂಟ್ಲಿ ನಾನ್ ಕ್ಯಾನ್ಸರಸ್ ಎನ್ಲಾರ್ಜ್ಮೆಂಟ್ ಬರ್ಬೋದು ಅಥವಾ ಕ್ಯಾನ್ಸರಸ್ ಎನ್ಲಾರ್ಜ್ಮೆಂಟ್ ಅಂತ ಬರ್ಬೋದು. ಸೊ ಈ ಸಿಂಪ್ಟಮ್ಸ್ ಬರೋರಿಗೆ ಈ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಏನಂದ್ರೆ ಯೂಶಲಿ DPH ಅಂತ ಹೇಳ್ತೀವಿ, ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ, ಅಂದ್ರೆ ನಾನ್ ಕ್ಯಾನ್ಸರಸ್ ಎನ್ಲಾರ್ಜ್ಮೆಂಟ್ ಆಫ್ ದ ಪ್ರಾಸ್ಟೇಟ್ ಅಂತ. ಸೊ ಈ ಎನ್ಲಾರ್ಜ್ಮೆಂಟ್ ಆದಾಗ ಯೂಶಲಿ ಪುರುಷರಲ್ಲಿ ಯೂರಿನ್ ಫ್ಲೋಗೆ ಏನಾದ್ರೆ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಇಶ್ಯೂಸ್ ಯಾವ್ದಲ್ಲ ಅಂದ್ರೆ ಯೂಶಲಿ ಯೂರಿನ್ ಫ್ಲೋ ಕಮ್ಮಿ ಆಗೋದು, ಪದೇ ಪದೇ ಹೋಗೋದು, ಅಥವಾ ರಾತ್ರಿ ತುಂಬಾ ಸತಿ ಎದ್ದೋಗೋದು ಯೂರಿನ್ ಪಾಸ್ ಮಾಡೋಕ್ಕೆ. ಸೊ ಈ ತರ ಸಿಂಪ್ಟಮ್ಸ್ ಸ್ಟಾರ್ಟ್ ಆದಾಗ ಪುರುಷರು ಏನ್ ಮಾಡ್ತಾರೆ, ಯೂಶಲಿ ಇದು ವಯಸ್ಸಾಗ್ತಿರೋರಿಗೆ ಬರೋಂಥ ಪ್ರಾಬ್ಲಮ್, ಸಹಜ, ಏನ್ ಇಶ್ಯೂ ಆಗಲ್ಲ ಅಂತ ಜಸ್ಟ್ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಸೊ ಈ ನಾನ್ ಕ್ಯಾನ್ಸರ್ಸ್ ಎನ್ಲಾರ್ಜ್ಮೆಂಟ್ ಇದ್ದಾಗ ನೆಗ್ಲೆಕ್ಟ್ ಮಾಡಿದ್ರೆ ಯೂಶಲಿ ಅಷ್ಟೊಂದು ಕಾಂಪ್ಲಿಕೇಶನ್ ಆಗಲ್ಲ. ಬಸ್ ಕಾಂಪ್ಲಿಕೇಶನ್ ಏನಾಗ್ಬೋದು ಅಂದ್ರೆ ಯೂಶಲಿ ಯೂರಿನ್ ಬ್ಲಾಕ್ ಆಗ್ಬೋದು. ಬಟ್ ಇದೇ ಎನ್ಲಾರ್ಜ್ಮೆಂಟ್ ಹ್ಯೂಮರಸ್ ಇದ್ರೆ ಅದೇನು ಇನಿಷಿಯಲಿ ಡಿಟೆಕ್ಟ್ ಆಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಏನು ಸಿಗೋ ಚಾನ್ಸಸ್ ಇರುತ್ತೆ ಅದಿರಲ್ಲ. ಸೊ ಬಿಕಾಸ್ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅಂಡ್ ಇಟ್ ವಿಲ್ ಬಿ ಕ್ಯೂರೇಟಿವ್ ಸ್ಟೇಜ್ ಇಂದ ಕಂಪ್ಲೀಟ್ಲಿ ಹೋಗುತ್ತೆ. ಸೊ ದ ಅದರ್ ಕ್ಯಾನ್ಸರ್ ಆಫ್ ದ ಪ್ರಾಸ್ಟೇಟ್, ಈ ಕ್ಯಾನ್ಸರ್ ಆಫ್ ದ ಪ್ರಾಸ್ಟೇಟ್ ಅಲ್ಲಿ ಯೂಶಲಿ ಕೆಲವೊಬ್ಬರಿಗೆ, ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಜನರಿಗೆ ಸಿಂಪ್ಟಮ್ಸ್ ಇರೋದೇ ಇಲ್ಲ. ದೇ ವೋಂಟ್ ಹ್ಯಾವ್ ಎನಿ ಯೂರಿನರಿ ಸಿಂಪ್ಟಮ್ಸ್. ಒನ್ ಫೈನ್ ಡೇ ಕೆಲವೊಬ್ಬರಿಗೆ ಎಷ್ಟು ಯೂರಿನ್ ಸಿಂಪ್ಟಮ್ ಇದ್ದಿರಬೇಕಾದ್ರೆ ಬಿಕಾಸ್ ದೇ ಡೋಂಟ್ ಡೂ ದ ರೆಗ್ಯುಲರ್ ಹೆಲ್ತ್ ಚೆಕ್ ಏನು ಮಾಡಿಸ್ತಿರಲ್ಲ. ಸೊ ಅದರಿಂದ ಸಡನ್ ಆಗಿ ಒನ್ ಫೈನ್ ಡೇ ಹಾಸ್ಪಿಟಲ್ ಬರ್ತಾರೆ, ತುಂಬ ಬ್ಯಾಕ್ ಪೇನ್ ಇದೆ ಅಥವಾ ವೆಯ್ಟ್ ಲಾಸ್ ಇದೆ. ರೀಸನ್ ಏನಂತಂದ್ರೆ ಯೂಶಲಿ ಅದು ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ತರ ಇದ್ದಾಗ ಅರ್ಲಿ ಡಿಟೆಕ್ಷನ್ ರೂಟ್ ತುಂಬಾ ಯೂಸ್ಫುಲ್ ಆಗುತ್ತೆ ಈ CA ಪ್ರಾಸ್ಟೇಟ್. ಸೊ ಯೂಶುವಲ್ ಅರ್ಲಿ ಡಿಟೆಕ್ಷನ್ಗೆ ಸಿಂಪಲ್ 2 ಟೆಸ್ಟ್ ಮಾಡ್ತೀವಿ. ಒನ್ ಈಸ್ ದ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಬ್ಲಡ್ ಟೆಸ್ಟ್ ಅಂತ, ಅದು ಸ್ಕ್ರೀನಿಂಗ್ ಟೆಸ್ಟ್. ಸೊ ಅದು ಯೂಶುವಲಿ ನಾವು ಸಜೆಸ್ಟ್ ಮಾಡೋದು 3 years ಆದ್ಮೇಲೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೋದು. ಮತ್ತೆ ಪ್ರಾಸ್ಟೇಟ್ ಅಂತ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ, ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ಅದೇ ಮಾಡಿದಾಗ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಪಿಕಪ್ ಆಯಿತು ಅಂದ್ರೆ ಯೂಶುವಲಿ ಕಂಪ್ಲೀಟ್ ಕ್ಯೂರ್ ಇರುತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್. ಸೊ ಈ ಬಿಲಿಯನ್ ಪ್ರಾಸ್ಟೇಟ್ ಹೈಪರ್ಪ್ಲೇಸಿಯಾ ಯಾವ್ದು ಎನ್ಲಾರ್ಜ್ಮೆಂಟ್ ಆಗಲಿ ಅಥವಾ ನಾನ್ ಟ್ಯೂಮರಸ್ ಇರುತ್ತಲ್ಲ, ಸೊ ಅದಕ್ಕೆ ಯೂಶುವಲಿ ಇನಿಷಿಯಲಿ ಸ್ಟಾರ್ಟ್ ವಿತ್ ಮೆಡಿಕಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟು ಯೂರಿನ್ ಫ್ಲೋ ಇಂಪ್ರೂವ್ ಆಗುತ್ತಾ ಇಲ್ವಾ. ಬೈ ಚಾನ್ಸ್ ಅದಕ್ಕೂ ಮಚ್ ಹೆಲ್ಪ್ ಆಗಿಲ್ಲ ಅಂದ್ರೆ ಇವಾಗ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಇದೆ, ಲೇಸರ್ ಯೂಸ್ ಮಾಡಿ ಕಂಪ್ಲೀಟ್ಲಿ ಪ್ರಾಸ್ಟೇಟ್ ರಿಮೂವ್ ಮಾಡೋದು. ಅಥವಾ ಇನ್ನೂ ಮಿನಿಮಲ್ ಇನ್ವೇಸಿವ್ ಅಂದ್ರೆ ಸ್ಟೀಮ್ ಥೆರಪಿ ಅಂತ ಬರುತ್ತೆ, ರೆಡ್ ಸೆಲ್ ಥೆರಪಿ ಅಂತ, ಅದನ್ನು ಯೂಸ್ ಮಾಡಿ ಕಂಪ್ಲೀಟ್ಲಿ ಮಚ್ ತುಂಬ ಅದು ಅಗ್ರೆಸಿವ್ ಟ್ರೀಟ್ಮೆಂಟ್ ಇರುತ್ತೆ, ಓವರ್ ಇನ್ಕ್ರೀಸ್ ಹಾಸ್ಪಿಟಲ್ ಸ್ಟೇ ಇರುತ್ತೆ, ಅದು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು ಬಿಲಿಯನ್ ಪ್ರಾಸ್ಟೇಟ್ ಹೈಪರ್ಪ್ಲೇಸಿಯಾ. ಸಕ್ಕರೆ ಕಾಯಿಲೆ ಮತ್ತು ಬಿಪಿಯಂಥ ಸಮಸ್ಯೆಗಳು ಕಿಡ್ನಿಯ ಹಾನಿಗೆ ಪ್ರಮುಖ ಕಾರಣ ಎಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಡಾಕ್ಟರ್ ವಿಪಿನ್ ಕಾವೇರಪ್ಪ ಎಚ್ಚರಿಸಿದರು. ಇಂತಹ ಸಂದರ್ಭದಲ್ಲಿ ಯಾವುದೇ ಲಕ್ಷಣವಿಲ್ಲದೆ ಮೂತ್ರಪಿಂಡದ ಕೆಲಸ ಸಂಪೂರ್ಣ ಸ್ಥಗಿತವಾಗಬಹುದು. ಉಪ್ಪನ್ನು ಕಡಿಮೆ ಸೇವಿಸಬೇಕು, ಹೆಚ್ಚು ನೀರು ಕುಡಿಯಬೇಕು, ವೈದ್ಯರ ಸಲಹೆ ಇಲ್ಲದೆ
ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಬಳಸಬಾರದು. ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಕಿಡ್ನಿಯ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಡಾಕ್ಟರ್ ವಿಪಿನ್ ಹೇಳಿದರು. Risk of diabetes and hypertension, that is now in fact ಕಿಡ್ನಿ ತೊಂದರೆ, ಈಗ ನಾನೇನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಮೆಜಾರಿಟಿ ಕಾಸಸ್ 50% ತೊಂದರೆ ಶುಗರಿಂದ ಬರ್ತಾ ಇದೆ. ಆಲ್ಮೋಸ್ಟ್ ಇನ್ನು ಉಳಿದ 25% ತೊಂದರೆ ಬಿ ಪಿಯಿಂದ ಬರ್ತಾ ಇದೆ. ಸೊ ಅದನ್ನ ಕಂಟ್ರೋಲ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಶುಗರ್ ಇದ್ಬಿಟ್ಟು ಶುಗರ್ ಕಂಟ್ರೋಲ್ ಮಾಡಿಲ್ಲ, ಬಿ ಪಿ ಇದ್ಕೊಂಡು ಬಿ ಪಿ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಕಿಡ್ನಿನ ಕಾಯಿಲೆ ಕರೀಲಿಕ್ಕೆ ಆಗೋದಿಲ್ಲ. ಸೊ ಏನು ಡಯಟ್ ನೀವು ಹೇಳ್ತಾ ಇದ್ದೀರಾ ಅದು ಶುಗರ್ ಮತ್ತು ಬಿ ಪಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಡಯಾಬಿಟಿಕ್ ಡಯಟ್ ಅಂತ ಏನು ಹೇಳ್ತೀವಿ, ಶುಗರ್ ಇದ್ದವರು ಡಯಾಬಿಟಿಕ್ ಡಯಟ್ನ ಫಾಲೋ ಮಾಡಬೇಕು. ಬಿ ಪಿ ಜಾಸ್ತಿ ಇದ್ದವರು ಉಪ್ಪಿನ ಅಂಶವನ್ನು ಕಮ್ಮಿ ತಗೋಬೇಕು. ಇನ್ಫ್ಯಾಕ್ಟ್ ಇದು ಶುಗರ್ ಬಿ ಪಿ ಇದ್ದವ್ರು ಮಾತ್ರ ಅಲ್ಲ, ನಾರ್ಮಲಿ ನಾವು ಆ್ಯಸ್ ಅಡಲ್ಟ್ಸ್ ಒಂದು ಲೆವೆಲ್ ಕ್ರಾಸ್ ಆದಮೇಲೆ ನಮ್ಮ ಡಯಟಲ್ಲಿ ಏನನ್ನು ಎಕ್ಸಸ್ ಆಗಿ ತಗೋಬಾರ್ದು. ದಟ್ ಇಸ್ ವಾಟ್, ಶುಗರ್ ಕೂಡ ಎಕ್ಸಸ್ ಆಗಿ ತಗೋಬೇಡಿ, ಉಪ್ಪು ಕೂಡ ಎಕ್ಸಸ್ ಆಗಿ ತಗೋಬೇಡಿ, ಎಲ್ಲ ಲಿಮಿಟ್ ಅಂತ. ಬಟ್ ಆಫ್ ಕೋರ್ಸ್ ಒಂದ್ಸಲ ಕಿಡ್ನಿ ತೊಂದರೆ ಬಂದಮೇಲೆ ಅವರಿಗೆ ನಾವು ಸಪ್ರೇಟ್ ರೀನಲ್ ಡಯಟ್ ಅಂತ ಕೊಡ್ತೇವೆ. ಅಲ್ಲಿ ಹೈ ಪೊಟ್ಯಾಷಿಯಂ ಇರುವಂತಹ ಸೋರ್ಸನ್ನು ಅವಾಯ್ಡ್ ಮಾಡ್ತೀವಿ. ಮೀಟ್ ಅಂದರೆ ನಾನ್ ವೆಜ್ನ ತಗೋಬೇಡಿ ಅಂತ ಹೇಳ್ತೀವಿ, ಬಿಕಾಸ್ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ಕಿಡ್ನಿ ತೊಂದರೆ ಬಂದವರಿಗೆ. ಬಂದಿಲ್ಲ ಅಂದರೆ ಮೇನ್ಲಿ ಡಯಾಬಿಟಿಕ್ ಡಯಟ್, ಬಿ ಪಿ ಡಯಟ್ ಇದೊಂದು ಕಂಟ್ರೋಲ್ ಮಾಡೋದು. ನೀರು ಡಿಪೆಂಡ್ಸ್, ನಾವು ಏದ್ರ ಬಗ್ಗೆ ಮಾತಾಡ್ತೀವಿ. ಈಗ ಕಿಡ್ನಿ ತೊಂದರೆ ಇಲ್ಲ, ಪ್ರಿವೆಂಟಿವ್, ಕಿಡ್ನಿನ ತೊಂದರೆಗೆ ಬರಬಾರ್ದು ಅಂತ ನಾರ್ಮಲ್ ಆಗಿದ್ದು ನೀರು ಕುಡಿಬೇಕು. ಮಿನಿಮಮ್ 2 to 3 ಲೀಟರ್ಸ್ ಕುಡಿಲೇಬೇಕು. ಕೊಡಗಲ್ಲಿ 2 ಲೀಟರ್ ಕುಡಿದ್ರೆ ಸಾಕು. ಬಟ್ ಔಟ್ಸೈಡ್ ಕೋರ್ಟಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಇರುತ್ತೆ, ಸ್ವೆಟ್ ಜಾಸ್ತಿ ಮಾಡ್ತೀವಿ, ಇಲ್ಲ ಹೊರಗೆ ತುಂಬ ಕೆಲಸ ಮಾಡ್ತೀವಿ, ಅವಾಗ ಹೆಚ್ಚು ನೀರು ತಗೋಬೋದು. ಬಟ್ ಆಲ್ರೆಡಿ ಕಿಡ್ನಿ ತೊಂದರೆ ಬಂದಿದ್ದಾಗ ನಾವು ನೀರಿನ ಅಂಶ ಜಾಸ್ತಿ ತಗೋಬಾರ್ದು. ಯಾಕೆಂದರೆ ಕಿಡ್ನಿಗೆ ನೀರನ್ನು ಹೊರಗೆ ಹಾಕುವಂಥ ಒಂದು ಕೆಪಾಸಿಟಿ ಕಮ್ಮಿ ಆಗಿಬಿಡುತ್ತೆ. ಸೊ ಆವಾಗ ನಾವು ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಮಾಡ್ತೀವಿ. ಕಿಡ್ನಿ ತೊಂದರೆ ಬಂದವರಿಗೆ ಕಟ್ ಆಫ್ ಮಾಡಿಬಿಡ್ತೀವಿ. ದಿನಕ್ಕೆ 1 ಲೀಟ್ರು ಇಲ್ಲ 1.2 ಲೀಟರ್ಸ್ ಇಲ್ಲ ಮ್ಯಾಕ್ಸಿಮಮ್ 1.5 ಲೀಟರ್ಸ್ ಅದಕ್ಕಿಂತ ಜಾಸ್ತಿ ಕುಡಿಬೇಡಿ ಅಂತ ಹೇಳ್ತೀವಿ. ಸೊ ತೊಂದರೆ ಬಂದವರು ಕುಡಿಬಾರ್ದು, ಬಟ್ ತೊಂದರೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿ. ಕಿಡ್ನಿ ಸಂಪೂರ್ಣವಾಗಿ ಕೆಲಸ ನಿಲ್ಲಿಸಿದಾಗ ಡಯಾಲಿಸಿಸ್ ಮಾಡಿಸಿಕೊಳ್ಳಬಹುದು. ಆದರೆ ಬೇರೊಂದು ಕಿಡ್ನಿಯ ಕಸಿ ಮಾಡುವುದರಿಂದ ಸಹಜ ಜೀವನ ನಡೆಸಬಹುದು. ಕಿಡ್ನಿ ಕಸಿಯು ದೀರ್ಘಾಯುಷ್ಯ ನೀಡುವ ಅತ್ಯುತ್ತಮ ಚಿಕಿತ್ಸೆ ಎಂದು ವೈದ್ಯರು ಹೇಳಿದ್ದಾರೆ.